ಗೌರಿಬಿದನೂರು ಗುತ್ತಿಗೆದಾರನ ಜೊತೆ ದಿನಗೂಲಿ ಕೆಲಸಕ್ಕೆ ಹೋಗಿದ್ದ ತಾಲೂಕಿನ ನಾಮಗುಂಡ್ಲು ಗ್ರಾಮದ 21 ವರ್ಷದ ಅಭಿಲಾಷ್ ಎಂಬ ಯುವಕ ಮೃತಪಟ್ಟಿರುವ ಘಟನೆ ತಾಲೂಕಿನ ಕಾಟನಕಲ್ಲು ಗ್ರಾಮದಲ್ಲಿ ನಡೆದಿದೆ. ನಾಮಗುಂಡ್ಲು ಗ್ರಾಮದ ಶ್ರೀರಾಮ್ ಸುಮಿತ್ರಾ ದಂಪತಿಯ ಎರಡನೇ ಮಗ. ಮನೆಯಲ್ಲಿ ಕುಟುಂಬಕ್ಕೆ ಮುಖ್ಯ ಆಸರಿಯಾಗಿದ್ದ ಅಭಿಲಾಷ್ ಬಿಕಾಂ ವ್ಯಾಸಂಗ ಮಾಡುತ್ತಿದ್ದ. ರಜೆ ಸಮಯದಲ್ಲಿ ಬೆಸ್ಕಾಂ ಗುತ್ತಿಗೆದಾರ ಸೀತಾರಾಮ್ ಜೊತೆ ವಿದ್ಯುತ್ ಲೈನ್ ಎಳೆಯುವ ಕೆಲಸಕ್ಕೆ ಹೋಗಿದ್ದ. ಅಭಿಲಾಷ್ ಕಾಟನಕಲ್ಲು ಗ್ರಾಮದಲ್ಲಿ ವಿದ್ಯುತ್ ಲೈನ್ ಎಳೆಯುತ್ತಿದ್ದ ವೇಳೆ ವಿದ್ಯುತ್ ಸ್ಪರ್ಶಿಸಿ ಮೃತಪಟ್ಟಿರುವ ಘಟನೆ ನಡೆದಿದ್ದು, ಬೆಸ್ಕಾಂ ಇಲಾಖೆ ಮತ್ತು ಗುತ್ತಿಗೆದಾರನ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಕಾಮ್ ಸೆಕೆಂಡ್ ಇಯರ್ GFGCL ಓದ್ತಾ ಇದ್ದಾನೆ. ಕಾಂಟ್ರಾಕ್ಟರು ಸೀತಾರಾಮ್ ಅವರು ಅಂಡರಲ್ಲಿ ಹೋಗಿದ್ದಾರೆ. ಒಂದಿನ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಅವ್ರ ನಿರ್ಲಕ್ಷ್ಯದಿಂದ KB ಅವ್ರ ನಿರ್ಲಕ್ಷ್ಯದಿಂದ ವಿದ್ಯುತ್ ಸ್ಪರ್ಶ ಆಗಿದೆ, ಗುತ್ತಿಗೆದಾರ ವಿದ್ಯುತ್ ಸ್ಪರ್ಶ ಆಗಿದೆ. ಅವ್ರು ಏನು ಮಾಡಿದ್ದಾರೆ, ಅಲ್ಲಿ ಸ್ಪರ್ಶ ಆಗಿದ್ದು ಡೆತ್ ಆಗಿದಾನೋ ಅಥವಾ ಏನಾಗಿದೆ ಗೊತ್ತಿಲ್ಲ. ಅವ್ರು ಯಾರಿಗೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಡೈರೆಕ್ಟಾಗಿ ತಗೊಬಂದು ಇಲ್ಲಿ MCH ಹತ್ರ ಶವ ಥರ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಫೋನ್ ಸ್ವಿಚ್ ಆಫ್ ಮಾಡಿ ಅವನದು ಸ್ವಿಚ್ ಆಫ್ ಮಾಡಿದ್ದಾರೆ. ಅವನದು ಸ್ವಿಚ್ ಆಫ್ ಮಾಡಿ ಅವ್ರದ್ದು ಸ್ವಿಚ್ ಆಫ್ ಮಾಡಿಕೊಂಡು ಹೊರಟೋಗಿದ್ದಾರೆ. ನೈಟ್ ಆದಮೇಲೆ ಸ್ಟೇಷನ್ಗೆ ಬಂದು ಅವನು ಕಾಂಟ್ರಾಕ್ಟರ್ ಗುತ್ತಿಗೆದಾರ ಬಂದು ಕುತ್ಕೊಂಡಿದ್ದಾನೆ. ಇದಕ್ಕೇನು ನ್ಯಾಯ ಬೇಡವಾ? ಕೇಳೋಣ ಯಾವನು ಇಲ್ವಾ? ಅಂದ್ರೆ ಈ ಹುಡುಗನ್ಗೆ ಕೆಲ್ಸಕ್ಕೆ ಯಾರು ಕರ್ಕೊಂಡು ಹೋದ್ರು ಏನು ಅಂತ? ಗುತ್ತಿಗೆದಾರನ ಕರ್ಕೊಂಡೋಗಿರೋದು, ಸೀತಾರಾಮೇ ಕರ್ಕೊಂಡೋಗಿರೋದು, ಅವರೇ ಕರ್ಕೊಂಡೋಗಿರೋದು. ಬೆಸ್ಕಾಂ ಅವ್ರು ಏನಾದ್ರು ಬಂದಿದ್ರ ಇಲ್ಲಿಗೆ? ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಅಲ್ಲಿ ಹೋಗಿ ಯಾರು ಎಂಕ್ವೈರಿ ಮಾಡಿಲ್ಲ. ಎಲ್ಲಿ ಕೆಲಸ ಮಾಡ್ತಿದ್ರು, ಎಲ್ಲಿಂದ ಎಲ್ಲಿ ಲೈನ್ ಎಳಿತಾ ಇದ್ರು ಏನು ಅಂತ? ಸರ್ ಕಾಟನಕಲ್ ದಿನ್ನೆ ಅಲ್ಲಿಂದ ಎಲ್ಲಿಗೆ ಎಳಿತಾ ಇದ್ರು? ಅಲ್ಲಿಂದ ಅಲ್ಲಿಗೆ ಹೊಸದಾಗಿ ಯಾರೋ ಲ್ಯಾಂಡ್ ಇದು ಮಾಡ್ಕೊಂಡಿದ್ದಾರೆ. ಆ ಲ್ಯಾಂಡ್ಗೆ ಇದು TC ಎಳಿತಾ ಇದೆ. ಒಂದು TCಯಿಂದ ಇನ್ನೊಂದು TCಗೆ. ಆ TCನೂ ಇಲ್ಲ. ಒಂದು ಹೊಸ TC ಮಾತ್ರ ಇವ್ರು ಇನ್ಸ್ಟಾಲ್ ಮಾಡಿರೋದು ಮಾತ್ರ ಇದೆ. ಇನ್ನೊಂದು TC ಎಲ್ಲಿದೆ ಅಂತ ಗೊತ್ತಿಲ್ಲ. ಅದು ಕಾಣಿಸ್ತಾನೆ. ಒಂದು 3/4 ಕಿಲೋಮೀಟರ್ ಹುಡುಕಿದ್ದೀನಿ ನಾನು, ಆ TC ಸಿಕ್ಕಿಲ್ಲ. ಇಲ್ಲೆಲ್ಲೋ ಸೆಂಟ್ರಲ್ ಮಾತ್ರ ಒಂದು ಜಂಪ್ ಇದು ಮಾಡಿದ್ದಾರೆ ಅಷ್ಟೇ, ಕಟ್ ಮಾಡಿ ಇದೇ ಮಾಡಿದ್ದಾರೆ. ಇದು ಒಂದು 4 ಲೈನ್ ರ್ಯಾಡ್ ಬರುತ್ತಲ್ಲ, ಆ ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ. 2 ಲೈನ್ ಡಮ್ಮಿ ಮಾಡಿ ಇದು ಮಾಡಿದ್ದಾರೆ. 1 ಲೈನಿಂದ ಕರೆಂಟ್ ಪಾಸ್ ಆಗಿ ಲಾಸ್ಟ್ ಲೈನ್ ಬಂದಿದೆ. ಒಂದೇ ಒಂದು ಲೈನ್ ಮಾತ್ರ ಬಂದಿದೆ ಕರೆಂಟ್. ಆ ಲೈನ್ ಮಾತ್ರ ಇನ್ನು ಲೈನ್ ಎಳಿತಾನಲ್ಲ, ಆ ಲೈನ್ ಎಳಿಬೇಕಾದ್ರೆ ಕೈಗೆ ಇದಾಗ್ಬಿಟ್ಟಿದೆ. ಎಳ್ಕೊಂಬರ್ಬೇಕಾದ್ರೆ ಈ ಲೈನ್ ಹೋಗಿ ಆ ಲೈನ್ ಮೇಲೆ ಬಿದ್ದಿದೆ. ಡಮ್ಮಿ ಅಂತ ಹೇಳಿ ಇದು ಮಾಡಿರೋರು. ಕರ್ಕೊಂಬಂದಿರೋ ಕೆಲ್ಸಕ್ಕೆ ಹೆಂಗೆ ಕರ್ಕೊಂಡೋಗಿರೋನು ಹಂಗೆ ಕರ್ಕೊಂಬಂದು ಹಿಂಗೆ ಹೇಳ್ಬೇಕು. ಇಲ್ಲ ಸ್ಪಾಟಲ್ಲಿ ಹೇಳ್ಬೇಕು, ಈ ಥರ ಆಗಿದೆ, ನನಗೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರ್ತಾ ಇದ್ದೀನಿ, ನೀವು ಆ ಕಡೆಯಿಂದ ಬರ್ರಿ, ನನಗೆ ಬರ್ತೀನಿ ಆಸ್ಪತ್ರೆ ಅಂತ ಹೇಳ್ಬೇಕು ತಾನೆ. ಅವರು ಮಾನವೀಯತೆಯವರಾದ್ರೆ ಇಲ್ಲಿ ತಂದಿದ್ದಾರೆ, ಇಲ್ಲಿ ಬಿಟ್ಟಿದ್ದಾರೆ. ಅವನ್ನ ಇಲ್ಲಿ ಬಿಟ್ಬಿಟ್ಟು ಒಬ್ಬನ ಬಿಟ್ಬಿಟ್ಟು ಇಬ್ಬರು ಇಲ್ಲಿ ಹೋಗಿದ್ದಾರೆ. ಇದು OPD ಬುಕ್ ಏನೋ ತೊಗೊಂಬರ್ ಕೇಳಿದ್ದಾರೆ. ಬುಕ್ ತೊಗೊಂಬರಷ್ಟರಲ್ಲಿ ಇಲ್ಲಿ ಡಾಕ್ಟರ್ ಏನು ಹೇಳಿದ್ದಾರೆ, ಡೆತ್ ಆಗಿದ್ರಪ್ಪ ಇಲ್ಲ ಅಂದಿದ್ದಾರೆ. ಹಂಗಂತ ನನಗೆ ಇವ್ನು ಫೋನ್ ಮಾಡಿಬಿಟ್ಟು ಈ ಕಡೆ ಏನವರು ಇಲ್ಲಿಂದ ಹಿಂಗೆ ಒಬ್ಬನ ಹೊರಟಾಗಿದೆ. ಈಗ ಆ ಕಡೆಯಿಂದ ಇಬ್ಬರು ಹಂಗೆ ಎಲ್ಲ ನೋಡ್ರಲ್ಲ ಬಿಟ್ರೆ ಅವನು ಯಾರು ಸರ್? ಅವನಿಗೆ ಅನಾಥ ಶವ ಯಾರು ಇಲ್ಲಿ ಎಲ್ಲ ಊರಲ್ಲಿ ಇರೋರೇ ನಾವು. ನಮ್ಗೆ ಯಾರು ಇಲ್ಲ, ಒಂದು ಫೋನ್ ಮಾಡಿದ್ರೆ ನಾವು ಎಲ್ಲಿರೋರು ಬಂದ್ಬಿಡ್ತೀವಿ. ನಾವು ಸುಮ್ಮನೆ ಬಿಸಾಕ್ ಹೊರಟೋಗ್ಬಿಟ್ರೆ ಅವನು ಡಸ್ಟ್ಬಿನ್ ಆಗಿ ಬಿಸಾಕ್ ಹೊರಟೋಗ್ಬಿಟ್ಟು ಸರ್. ಇನ್ನು ಯುವಕನ ಸಾವಿನ ಸುದ್ದಿ ಹಬ್ಬುತ್ತಿದ್ದಂತೆ ನಗರದ ಸಾರ್ವಜನಿಕ ಆಸ್ಪತ್ರೆಯ ಬಳಿ ಕೆಲ ಕಾಲ ಉದ್ವಿಗ್ನದ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ವಯಸ್ಸಿಗೆ ಬಂದ ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರು ಮೌನಕ್ಕೆ ಜಾರಿದ್ದಾರೆ. ನಾವು ಕೆಲಸ ಮಾಡೋ ಲೈನ್ ಕೆಳಗಡೆ LT ಇದೆ. LT ಚಾರ್ಜಲ್ಲಿ ಇದೆಯಾ ಇಲ್ಲ ಡಿಸ್ಮ್ಯಾಟ್ಲ್ ಮಾಡಿದಾರಾ ಹೈಡ್ಲಾ ಅಂತ ನೋಡ್ಕೊಬರೋಕ್ಕೆ ಅಂತ ಹೋದರೆ ಜಂಪೆಲ್ಲ ಎದ್ಬಿಟ್ಟಿದ್ದಾರೆ ಅಂತ ಬಂದು ನಮ್ಗೆ ಹೇಳಿದ್ರು. ಅವ್ರು ನೋಡ್ಕೊಂಬಂದು ಎಲ್ಲೂ ಏನಿದ್ದಿಲ್ಲ, ನಾವು ಕೆಲಸ ಮಾಡ್ಕೊಬೋದು ಆರಾಮಾಗಿ ಅಂತ. ಆಮೇಲೆ LC ತೊಗೊಂಡ್ರು. LC ತೊಗೊಳೋದಕ್ಕೂ ಮುಂಚೆ ವೈರೆಲ್ಲ ಬಿಟ್ಬಿಟ್ವಿ ಕೆಳಗಡೆ ವೈರೆಲ್ಲ ಬಿಟ್ಬಿಟ್ಟು LC ತೊಗೊಂಡ್ಮೇಲೆ ಆ ಕಡೆ TC ಕಡೆಯಿಂದ ಲೂಡ್ ಹೆಡ್ ಹಾಕ್ಕೊಂಡು ವೈರೆಲ್ಲ ಮೇಲ್ಗಡೆ ಕಂಬಗಳ ಮೇಲೆ ಹಾಕ್ಕೊಂಡು ಇನ್ನೊಂದು ಕಂಬಕ್ಕೆ ಲಾಸ್ಟ್ ಕಂಬಕ್ಕೆ ಹ್ಯಾಂಡ ಬೇಸ್ ಹಾಕ್ಬಿಟ್ಟು ವೈರೆಲ್ಲ ಬೈಂಡಿಂಗ್ ಹಾಕ್ಕೊಂಬಂದ್ವಿ. ಒಂದು ಕಡೆಯಿಂದ ಬೈಂಡಿಂಗ್ ಹಾಕ್ಕೊಂಬಂದ್ಬಿಟ್ಟು LC ರಿಟರ್ನ್ ಕೊಟ್ಟರು. LC ಹತ್ರ ಏನೇನು ಕೆಲಸ ಇಲ್ಲ ನಮಗೆ ಅಂತ ಅಂದ್ಬಿಟ್ಟು ರಿಟರ್ನ್ ಕೊಟ್ಟರು. ಕೆಳಗಡೆದು ಹೈಡ್ಲ್ ಲೈನು ಅಂತ ರಿಟರ್ನ್ ಕೊಟ್ಬಿಟ್ಮೇಲೆ ಮತ್ತೆ ಹೋಗಿ ಊಟ ಮಾಡಿದ್ವಿ. ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಆದಮೇಲೆ ಊಟ ಮಾಡಿಬಿಟ್ಟು ಮತ್ತೆ ಅಲ್ಲಿಗೆ ಬಂದ್ವಿ. ಸ್ಪಾಟಿಗೆ ಬಂದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನಾನು ಕಂಬ ಹತ್ತಿದ್ದೆ, ನಾನೇ ಡೆಡ್ ಹಾಕ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಕಂಬ ಹತ್ತು 2 ವೈರ್ ಡೆಡ್ ಹಾಕ್ಕೊಂಡೆ. 2 ವೈರ್ ಡೆಡ್ ಹಾಕ್ಕೊಂಡು 3ನೇ ವೈರ್ಗೆ ಇವರು ಹಗ್ಗಕ್ಕೆ ಹಾಕ್ಕೊಡ್ತಾಯಿದ್ರು. ಹಗ್ಗದಿಂದ ಮೇಲ್ಗಡೆ ಕೊಟ್ಟರೆ ನಾನು ಡೆಡ್ ಹಾಕ್ಕೊಳ್ತೀನಿ. ಹಗ್ಗಕ್ಕೆ ಹಾಕ್ಕೊಳ್ತಿರ್ಬೇಕಾದ್ರೆ ಇವನು ಆ ವೈರ್ನ ಕೈಯಲ್ಲಿ ಇಟ್ಕೊಂಡಿದ್ದ. ಇನ್ನಿಬ್ಬರು ಹಗ್ಗ ಇಟ್ಕೊಂಡಿದ್ರು. ಅಭಿ ಕೈಯಲ್ಲಿ ಇಟ್ಕೊಂಡಿದ್ದ, ಇನ್ನಿಬ್ಬರು ಹಗ್ಗ ಇಟ್ಕೊಂಡಿದ್ರು. ಇವನು ಅದೇನಾಯಿತು ಏನೋ, ನನ್ನ ಪಡೆಗೆ ನಾನು ಡೆಡ್ ಹಾಕ್ಕೊಳ್ತಾ ಇದ್ದ. ಮೇಲ್ಗಡೆ ಜೋರಾಗಿ ಹಣ ಅಂತ ಕಿರ್ಚಿಬಿಟ್ಬಿಟ್ಟು ಕೆಳಗೆ ಬಿದ್ದೋಗ್ಬಿಟ್ಟಿದ್ದಾನೆ. ವೈರ್ ಕೈಯಲ್ಲೇ ಇಟ್ಕೊಂಡಿದ್ದಾರೆ. ವೈರ್ ಬಿಡ್ತಿಲ್ಲ ಅವನ್ನ.
ಇವರೆಲ್ಲ ಹಗ್ಗ ತೊಗೊಂಡು ಹಗ್ಗದಲ್ಲಿ ಕಾಲಲ್ಲಿ ಎಲ್ಲ ಬಿಡಿಸಿದ್ರು ಅವನು. ಆ ವೈರಿಂದ ಬಿಡಿಸ್ಬಿಟ್ರು. ಅಷ್ಟೊತ್ತಿಗೆ ಅವನಿಗೆ ಬ್ರೀತ್ ತೊಗೊಳಕ್ಕೆ ಕಷ್ಟ ಆಗ್ತಾಯಿತ್ತು. ಜೋರಾಗಿ ನಾನು ಅಲ್ಲೇ ಕಂಬದ ಮೇಲಿಂದ ತುಂಬಿಬಿಟ್ಟು ಬಂದುಬಿಟ್ಟು ಹಿಂಗೆ CPR ಎಲ್ಲ ಮಾಡಿದೆ. CPR ಮಾಡಿ ಎದೆಲ್ಲ ಒತ್ತಿ ಬಾಯಲ್ಲಿ ಬಾಯಿಟ್ಟು ಎಲ್ಲ ಓದಿದ್ರೂ ಬ್ರೀತ್ ಆಡ್ತಾ ಇರಲಿಲ್ಲ. ಮತ್ತೆ ಟ್ರ್ಯಾಕ್ಟ್ರ್ ತಿರ್ಸ್ಬಿಟ್ಟು ಟ್ರ್ಯಾಕ್ಟ್ರಲ್ಲಿ ಹಾಕ್ಕೊಂಡೆ ಬಂದುಬಿಟ್ವಿ. ಟ್ರ್ಯಾಕ್ಟ್ರಲ್ಲಿ ಬರಬೇಕಾದ್ರೆ ನಮ್ಮ ಇವ್ರ ಕಾಂಟ್ರಾಕ್ಟ್ರ್ ಫೋನ್ ಮಾಡಿ ಹೇಳಿದ್ವಿ, ಈ ಥರ ಹಿಂಗೆ ಆಗೋಗ್ಬಿಟ್ಟಿದೆ, ಬೇಗ ಬನ್ನಿ ಅಂತ. ನಾವು ಅರ್ಧ ದಾರಿಗೆ ಬಂದಮೇಲೆ ಇವ್ರು ಕಾರಲ್ಲಿ ಬಂದರು. ಮತ್ತು ಇವ್ನು ಕಾರಲ್ಲಿ ಹಾಕ್ಕೊಂಬಂದು ಇಲ್ಲಿ ಅರುಣ ಹಾಸ್ಪಿಟ್ಲ್ ಕರ್ಕೊಂಬಂದ್ರೆ ಇಲ್ಲಿ ಆಗೋದಿಲ್ಲಪ್ಪ, ಸೀನಿಯರ್ ಡಾಕ್ಟ್ರ್ ನೋಡಬೇಕಿದ್ದು, ತುಂಬ ಕ್ರಿಟಿಕಲ್ ಅಂತ ಹೇಳಿದ್ರು. ಮತ್ತು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಅವರೇ ಹೇಳಿದ್ರು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಸೀನಿಯರ್ ಡಾಕ್ಟರ್ ಇರ್ತಾರೆ ನೋಡ್ತಾರೆ ಅಂತ. ಇಲ್ಲಿಗೆ ಬಂದಮೇಲೆ ಅವರು ಎಲ್ಲ ಈಚೆ ಹೋಗಿ ಯಾರಾದರೂ ಒಬ್ಬರು ಇರಿ ಅಂತ ಹೇಳಿದ್ರು. ನಾವೆಲ್ಲ ಈಚೆ ಬಂದುಬಿಟ್ವಿ. ಈಚೆ ಬಂದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನರ್ಸ್ ಈಚೆಗೆ ಬಂದರು. ನರ್ಸಿಂಗ್ ಕೇಳಿದ್ರೆ ಏನಾಯಿತು, ನರ್ಸಿಂಗ್ಗೆ ಹೇಳಿದ್ರಲ್ಲ ಆಗಲೇ ಅಂತ, ಡೆತ್ ಆಗಿಬಿಟ್ಟಿದ್ದಾನಪ್ಪ ಅಂತ ಹೇಳಿ. 5 ಜನ. ನಾನು ಮತ್ತು ನಮ್ಮ ಮೇಸ್ರಿ ಕಡ್ಬೂರು ಮೇಸ್ರಿ, ಆಮೇಲೆ ದನ್ಗಾನಹಳ್ಳಿ ಅವರೊಬ್ಬರು, ಸಾರ್ಗೊಂಡ್ಲವನೊಬ್ಬರು, ಅಭಿ ಒಬ್ಬ. ಮಧ್ಯಾಹ್ನ ಕೆಲಸ ಮಾಡಬೇಕಾದ್ರೆ LC ಚಾರ್ಜ್ ಆಗಿದೆ ಇಲ್ಲ ಅನ್ನೋದು ಗೊತ್ತಾಗಿದೆ. ಬೆಳಗ್ಗೆ LC ತೊಗೊಂಡಿದ್ವಿ. LC ತೊಗೊಂಡೆ ಕೆಲಸ ಮಾಡಿದ್ವಿ. ಆಮೇಲೆ LC ಏನು ಬೇಕಿರಲಿಲ್ಲ, ಅಂದರೆ TCಯಿಂದ ಈ ಕಡೆಗೆ ಅದಕ್ಕೇನು ಟಚ್ಚು ಏನು ಇರ್ತಿರ್ಲಿಲ್ಲ, ಜಂಪ್ ಗಿಂಪ್ ಏನಿಲ್ಲ. ಅದಕ್ಕೆ ಜಸ್ಟು ನಾವು ಇದು ಲೂಸ್ ಹಾಕ್ಕೊಂಡಿದ್ದು ಅಷ್ಟೇ. LC ತೊಗೊಂಡು ಸ್ಪಾಟಲ್ಲಿ ಕಾಂಟ್ರಾಕ್ಟ್ ಇದ್ರಾ ಇಲ್ವಾ ಕೆಲಸ? ಬೆಳಗ್ಗೆ ಇದ್ದರು. ಬೆಳಗ್ಗೆ ಬಂದು ನಮ್ಗೆ ಸಾಮಾನುಗಳೆಲ್ಲ ಕೊಟ್ಬಿಟ್ಟು ಮತ್ತೆ ಹೋದ್ರು. ಅವ್ರ ಕೆಲಸ ಇದೆ ಅಂತ ಹೋದ್ರು. ಸೀತಾರಾಮ್. ಗುರುಪ್ರಸಾದ್. ಗೌರಿಬಿದನೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಗುತ್ತಿಗೆದಾರನಾದ ಸೀತಾರಾಮ್ನನ್ನ ಪೊಲೀಸರು ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.